ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ತನು ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಿನ್ನೆ ನಡೆದಿರುವಂತಹ 1/9/2024 ನಡೆದಿರುವಂತಹ BMTC ಕಂಡಕ್ಟರ್ ನಾನ್-HK ಪೇಪರ್ಗೆ ಸಂಬಂಧಪಟ್ಟ ಹಾಗೆ ಪತ್ರಿಕೆ 1ರ ಸಂಭಾವ್ಯ ಕೀ ಉತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ ಸ್ನೇಹಿತರೆ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಯಾರೇನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರುವಂತಹ VAO ಎಕ್ಸಾಮ್ಸ್ಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ, ಓಕೆನಾ ಸ್ನೇಹಿತರೆ. ಹಾಗೆ ಇಲ್ಲಿ ಮೊದಲನೇ ಪ್ರಶ್ನೆ ನೋಡ್ತಾ ಹೋಗೋಣ. ಈ ಕೆಳಗಂಡ ಯಾವ ರಾಜ್ಯಗಳಲ್ಲಿ ಪರಿಶಿಷ್ಟ ಜಾತಿಯವರಿಗೆ ಪಂಚಾಯಿತಿ ಸೀಟ್ನಲ್ಲಿ ಮೀಸಲಾತಿ ಅನ್ವಯಿಸುವುದಿಲ್ಲ ಅಂತ ಹೇಳಿ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಅರುಣಾಚಲ ಪ್ರದೇಶ. ಆಯ್ಕೆ 1 ಸರಿಯಾದ ಉತ್ತರವಾಗಿದೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರವು ಸಾಮಾಜಿಕ ನ್ಯಾಯದ ಪ್ರತಿಮೆ ಎಂದು ಬಣ್ಣಿಸಲ್ಪಡುವ ಡಾಕ್ಟರ್ BR ಅಂಬೇಡ್ಕರ್ ಅವರ ವಿಶ್ವದ ಅತ್ಯಂತ ಎತ್ತರದ ಪ್ರತಿಮೆಯನ್ನು ಅನಾವರಣಗೊಳಿಸಿತು ಅಂತ ಹೇಳಿ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಂಧ್ರ ಪ್ರದೇಶ. ಭಾರತದಲ್ಲಿ ಸಂಸತ್ತಿನ ಅಧಿವೇಶನಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಸರಿಯಾದ ಹೇಳಿಕೆಗಳನ್ನು ಆಯ್ಕೆ ಮಾಡಿ. ಹೇಳಿಕೆ 1, ಸಂಸತ್ತಿನ 2 ಅಧಿವೇಶನಗಳ ನಡುವಿನ ಗರಿಷ್ಠ ಅಂತರವು 6 ತಿಂಗಳಿಗಿಂತ ಹೆಚ್ಚಿಗೆ ಇರಬಾರದು. ಹೇಳಿಕೆ 2, ಸೈನ್ ಡೈ ಅಡ್ಜರ್ನ್ಮೆಂಟ್ ಎಂದರೆ 1 ವಾರದ ಅವಧಿಗೆ ಸಂಸತ್ತಿನ ಅಧಿವೇಶನವನ್ನು ಸ್ಥಗಿತಗೊಳಿಸುವುದು ಅಂತ ಹೇಳಿ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 1. ಹೇಳಿಕೆ 1 ಸರಿ ಇದೆ, ಹೇಳಿಕೆ 2 ತಪ್ಪು ಇದೆ. ಆದ್ದರಿಂದ ಮೂರನೇ ಪ್ರಶ್ನೆಗೆ ಆಯ್ಕೆ 1 ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ಈ ಕೆಳಕಂಡ ಭಾರತದ ಯಾವ ಪ್ರಧಾನಮಂತ್ರಿ ಅಥವಾ ಪ್ರಧಾನಮಂತ್ರಿಗಳು ಅವಿಶ್ವಾಸ ನಿರ್ಣಯದ 1 ಮತದಿಂದ ಸೋಲುಂಡರು? ಇದಕ್ಕೆ ಸರಿಯಾದ ಉತ್ತರ ಅಟಲ್ ಬಿಹಾರಿ ವಾಜಪೇಯಿ. ಹಾಗೆ ಇಲ್ಲಿ ಕೆಳಗೆ ನೀಡಿರುವ ಕೋಡ್ಗಳನ್ನು ಬಳಸಿಕೊಂಡು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಹೇಳಿ ಕೇಳಿದರೆ ಇದಕ್ಕೆ ಡಿ ಮಾತ್ರ. ಆದ್ದರಿಂದ ಆಯ್ಕೆ 4 ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರವಾಗಿದೆ. ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ದೇಶ ಮತ್ತು ಗಡಿ ರೇಖೆಗಳ ಸರಿಯಾದ ಹೊಂದಾಣಿಕೆಯಾಗುವ ಜೋಡಿಗಳಾವುವು? ಭಾರತ ಮತ್ತು ಚೀನಾ ಮ್ಯಾಕ್ ಮೋಹನ್ ರೇಖೆ ಸರಿಯಾಗಿದೆ. ಭಾರತ ಮತ್ತು ಅಫ್ಘಾನಿಸ್ತಾನ 39ನೇ ಸಮಾಂತರ ರೇಖೆ ತಪ್ಪಿದೆ. ಭಾರತ ಮತ್ತು ಪಾಕಿಸ್ತಾನ ರ್ಯಾಡ್ಕ್ಲಿಫ್ ರೇಖೆ ಸರಿಯಾಗಿದೆ. ಆದ್ದರಿಂದ AB ಮಾತ್ರ ಸರಿಯಾಗಿದೆ. ಆದ್ದರಿಂದ ಐದನೇ ಪ್ರಶ್ನೆಗೆ ಆಯ್ಕೆ 3 ಸರಿಯಾದ ಉತ್ತರವಾಗಿದೆ. ದೇವರಾಜ್ ಅರಸು ವಸತಿ ಯೋಜನೆ ಈ ಕೆಳಗಿನ ವರ್ಗದವರಿಗಾಗಿ ಇದೆ ಅಂತ ಹೇಳಿ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ A ಮತ್ತು C ಮಾತ್ರ. 6ನೇ ಪ್ರಶ್ನೆಗೆ ಆಯ್ಕೆ 3 ಸರಿಯಾದ ಉತ್ತರವಾಗಿದೆ. ಗ್ರಾಮೀಣ ಪ್ರದೇಶದಲ್ಲಿ ಮನೆ ಹೊಂದಿರುವ ಕುಟುಂಬದ ನಿವಾಸಿಗಳಿಗೆ ಮಾಲೀಕತ್ವದ ದಾಖಲೆ ನೀಡುವ ಉದ್ದೇಶದಿಂದ ಆರಂಭಿಸಲಾಗಿರುವ ಕೇಂದ್ರ ವಲಯ ಯೋಜನೆಯ ಹೆಸರೇನು ಅಂತ ಹೇಳಿ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಸ್ವಾಮಿತ್ವ. ಆಯ್ಕೆ 3 7ನೇ ಪ್ರಶ್ನೆಗೆ ಸರಿಯಾದ ಉತ್ತರವಾಗಿದೆ. ಮುಂದಿನ ಪ್ರಶ್ನೆ, ಕರ್ನಾಟಕ ರಾಜ್ಯ ಮಸಾಲೆ ಅಭಿವೃದ್ಧಿ ಮಂಡಳಿಯ ಕೇಂದ್ರ ಕಚೇರಿ ಎಲ್ಲಿದೆ? ಇದಕ್ಕೆ ಸರಿಯಾದ ಉತ್ತರ ಹುಬ್ಬಳ್ಳಿಯಲ್ಲಿದೆ. ಆಯ್ಕೆ 1 ಸರಿಯಾದ ಉತ್ತರವಾಗಿದೆ. ಹಣಕಾಸು ಇಲಾಖೆ 2023ರಲ್ಲಿ ಜಾರಿಗೆ ತಂದ ಮಹಿಳಾ ಸಮ್ಮಾನ್ ಪ್ರಮಾಣ ಪತ್ರದ ಕಾಲಾವಧಿ ಎಷ್ಟು ಅಂತ ಹೇಳಿ ಕೇಳಿದರೆ ಇದಕ್ಕೆ 2 ವರ್ಷ. ಆಯ್ಕೆ 2 ಸರಿಯಾದ ಉತ್ತರವಾಗಿದೆ. ಮುಂದಿನ ಪ್ರಶ್ನೆ, ಭೂಮಿಯ ಭೂಮಧ್ಯ ರೇಖೆಯಲ್ಲಿ ಒಬ್ಬ ಹುಡುಗ 40 kg ತೂಕ ಇರ್ತಾನೆ. ಅವನು ಉತ್ತರ ಧ್ರುವದ ಕಡೆಗೆ ಚಲಿಸಲು ಆರಂಭಿಸಿದರೆ ಆತನ ತೂಕ ಡ್ಯಾಶ್ ಅಂತ ಹೇಳಿ ಕೇಳಿದರೆ ಸ್ನೇಹಿತರೆ, ಧ್ರುವದ ಕಡೆ ಹೋದಂತೆಲ್ಲ ತೂಕ ಹೆಚ್ಚಾಗುತ್ತಾ ಹೋಗುತ್ತದೆ. ಆದ್ದರಿಂದ ಆಯ್ಕೆ 3 ಹೆಚ್ಚಾಗುತ್ತಾ ಹೋಗುತ್ತದೆ. 10ನೇ ಪ್ರಶ್ನೆಗೆ ಆಯ್ಕೆ 3 ಸರಿಯಾದ ಉತ್ತರವಾಗಿದೆ. ಮುಂದಿನ ಪ್ರಶ್ನೆ, ತಂಪಾದ ನೀರಿನ ಲೋಟದ ಹೊರಭಾಗದಲ್ಲಿ ನೀರಿನ ಹನಿಗಳನ್ನು ನಾವು ನೋಡುತ್ತೇವೆ, ಏಕೆಂದರೆ ಗಾಳಿಯಲ್ಲಿನ ನೀರಿನ ಆವಿಯು ತಂಪಾದ ನೀರಿನ ಲೋಟಕ್ಕೆ ಸಂಪರ್ಕಗೊಂಡಾಗ ಶಕ್ತಿಯನ್ನು ಕಳೆದುಕೊಳ್ಳುತ್ತದೆ. ಆದ್ದರಿಂದ ಆಯ್ಕೆ 1 ಸರಿಯಾದ ಉತ್ತರವಾಗಿದೆ. 11ನೇ ಪ್ರಶ್ನೆಗೆ ಆಯ್ಕೆ 1 ಸರಿಯಾದ ಉತ್ತರವಾಗಿದೆ. 12ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕೆಳಗಿನವುಗಳಿಂದ ಸರಿಯಲ್ಲದ ಹೊಂದಿಕೆಯನ್ನು ಆಯ್ಕೆ ಮಾಡಿ ಅಂತ ಹೇಳಿ ಕೇಳಿದರೆ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಮೀನುಗಳು ಶೀತ ರಕ್ತ ಪ್ರಾಣಿಗಳು ರೈಟ್ ಇದೆ. ಪಕ್ಷಿಗಳು ಬಿಸಿ ರಕ್ತ ಪ್ರಾಣಿಗಳು ರೈಟ್ ಇದೆ. ಸಸ್ತನಿಗಳು ಸ್ತನಗ್ರಂಥಿಗಳು ಹೊಂದಿರ್ತವೆ ರೈಟ್ ಇದೆ. ಕಪ್ಪೆಗಳು 2 ಕೋಣೆಗಳುಳ್ಳ ಹೃದಯವನ್ನು ಹೊಂದಿರ್ತವೆ, ಇದು ರಾಂಗ್ ಇದೆ. ಆದ್ದರಿಂದ ABC ಮಾತ್ರ ಕರೆಕ್ಟ್ ಇದೆ. 12ನೇ ಪ್ರಶ್ನೆಗೆ ಆಯ್ಕೆ 1 ಸರಿಯಾದ ಉತ್ತರವಾಗಿರ್ತದೆ. 13ನೇ ಪ್ರಶ್ನೆ, ಆರ್ಥಿಕವಾಗಿ ಮುಖ್ಯವಾಗಿರುವ ಕೀಟಗಳಾದ ಜೇನುನೊಣ, ರೇಷ್ಮೆ ಹುಳು ಮತ್ತು
ಅರಗು ಕೀಟ ಪ್ರಾಣಿಗಳ ಯಾವ ವಂಶಕ್ಕೆ ಸೇರುತ್ತದೆ ಅಂತ ಹೇಳಿ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಸಂಧಿಪದಿಗಳು. ಹದಿನಾಲ್ಕನೇ ಪ್ರಶ್ನೆ, ಈ ಕೆಳಗಿನ ಯಾವ ಜೋಡಿಯು ಸರಿಯಾಗಿ ಹೊಂದಾಣಿಕೆ ಆಗುತ್ತದೆ ಅಂತ ಹೇಳಿ ಕೇಳಿದರೆ ವಿನೆಗರ್ ಅಸಿಟಿಕ್ ಆಮ್ಲ ಸರಿ ಇದೆ, ಟೊಮೆಟೊ ಆಕ್ಸಲಿಕ್ ಆಮ್ಲ ಸರಿ ಇದೆ, ಲಿಂಬೆ ಲ್ಯಾಕ್ಟಿಕ್ ಆಮ್ಲ ರಾಂಗ್ ಇದೆ, ಮೊಸರು ಸಿಟ್ರಿಕ್ ಆಮ್ಲ ರಾಂಗ್ ಇದೆ. ಆದ್ದರಿಂದ ಎ ಬಿ ಮಾತ್ರ ಸರಿಯಾಗಿದೆ. ಆಯ್ಕೆ 2 ಸರಿಯಾದ ಉತ್ತರವಾಗಿದೆ. ಹದಿನಾಲ್ಕನೇ ಪ್ರಶ್ನೆಗೆ ಆಯ್ಕೆ 2 ಎ ಮತ್ತು ಬಿ ಮಾತ್ರ. 14ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಎ ಮತ್ತು ಬಿ ಮಾತ್ರ. ಆಯ್ಕೆ 2 ಸರಿಯಾಗಿದೆ. ಕೆಳಗಿನ ಯುದ್ಧಗಳನ್ನು ಕಾಲಾನುಕ್ರಮದಲ್ಲಿ ಬರೆಯಿರಿ ಅಂತ ಹೇಳಿ ಕೇಳಿದ್ದಾರೆ ಸ್ನೇಹಿತರೆ. ವಾಂಡಿವಾಶ್ ಕದನ ನಡೆದಿದ್ದು 1760ರಲ್ಲಿ, ಮೊದಲ ಕರ್ನಾಟಿಕ್ ಯುದ್ಧ ನಡೆದಿದ್ದು 1746ರಲ್ಲಿ, ನೇಪಾಳ ಯುದ್ಧ ನಡೆದಿದ್ದು 1814ರಲ್ಲಿ, ಬಕ್ಸರ್ ಕದನ ನಡೆದದ್ದು 1764ರಲ್ಲಿ. ಹಾಗಾದರೆ ಮೊದಲು ಬರೋದು ಮೊದಲ ಕರ್ನಾಟಿಕ್ ಯುದ್ಧ. ಆಯ್ಕೆ 4 ಏನಿದೆ ರೈಟ್ ಆನ್ಸರ್ ಆಗುತ್ತೆ. ಮುಂದಿನ ಪ್ರಶ್ನೆ, ಕೆಳಗಿನವುಗಳನ್ನು ಸರಿಯಾಗಿ ಹೊಂದಿಸಿ ಬರೆಯಿರಿ ಅಂತ ಹೇಳಿ ಕೇಳಿದ್ದಾರೆ. ಬಿಹಾರ ಅಂದ ತಕ್ಷಣ ಕುನ್ವರ್ ಸಿಂಗ್ ಬರ್ತಾರೆ, ಓಕೆನಾ. ನಂತರದಲ್ಲಿ ದೆಹಲಿ ಬೇಗಂ ಹಜರತ್ ಮಹಲ್, ಫೈಜಾಬಾದ್ ಅಹಮದುಲ್ಲಾ, ಔದ್ ಫೈಜಾಬಾದ್ ಬಂದ್ಬಿಟ್ಟು 2ನೇ ಬಹದ್ದೂರ್ ಶಾ, ಔದ್ ಬಂದ್ಬಿಟ್ಟು ಬೇಗಂ ಹಜರತ್ ಮಹಲ್, ಓಕೆನಾ. ಇಲ್ಲಿ ಆಯ್ಕೆ 1 ಏನಿದೆ ಸರಿಯಾದ ಉತ್ತರವಾಗಿದೆ. 16ನೇ ಪ್ರಶ್ನೆಗೆ ಆಯ್ಕೆ 1 ಸರಿಯಾದ ಉತ್ತರವಾಗಿದೆ. 17ನೇ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೋಡೋಣ. ಅದಕ್ಕೂ ಮುಂಚೆ ಕೆಳಗಿನ ಐತಿಹಾಸಿಕ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಗುರುತಿಸಿ ಅಂತ ಹೇಳಿ ಕೇಳಿದ್ದಾರೆ, ಓಕೆನಾ. ಇದೂ ಕೂಡ ಈ ಹಿಂದೆ ಜೋಡಿಸಿದ ಹಾಗೆ ಕದನಗಳನ್ನು ಜೋಡಿಸಿದ ಹಾಗೆ ಇಲ್ಲೂ ಕೂಡ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸ್ತಾ ಬರಬೇಕು. ಮೊದಲು ಬಂಗಾಳದ ವಿಭಜನೆ ಬರ್ತದೆ, ಆದ್ದರಿಂದ ಇಲ್ಲಿ ಒಂದನ್ನು ಕಂಡುಹಿಡ್ಕೊಂಡ್ರೆ ಆನ್ಸರನ್ನು ಮಾಡ್ಬೋದು. ಸೊ ನೋಡಿ, ಬಂಗಾಳದ ವಿಭಜನೆ ಯಾವ ಆಪ್ಷನಲ್ಲಿದೆ? ಆಯ್ಕೆ 1ರಲ್ಲಿದೆ, CADB, ಓಕೆನಾ. ಆದ್ದರಿಂದ ಇದಕ್ಕೆ 17ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 1. ಈ ಕೆಳಗಿನವರಲ್ಲಿ ಯಾರು ಮಂದಗಾಮಿ ನಾಯಕರಾಗಿರಲಿಲ್ಲ? ಇದಕ್ಕೆ ಸರಿಯಾದ ಉತ್ತರ ಬಿಪಿನ್ ಚಂದ್ರಪಾಲ್ ಮತ್ತು ಸುಭಾಷ್ ಚಂದ್ರ ಬೋಸ್. ಆಯ್ಕೆ 2 ಸರಿಯಾದ ಉತ್ತರವಾಗಿದೆ. ಮುಂದಿನ ಪ್ರಶ್ನೆ, ಸರಿಯಾದ ಜೋಡಿಯನ್ನು ಗುರುತಿಸಿ. ಚೋಳ ಹುಲಿ ಸರಿಯಾಗಿದೆ, ಚೇರ ಮೀನು ರಾಂಗ್ ಇದೆ, ಪಾಂಡ್ಯ ನಂದಿ ರಾಂಗ್ ಇದೆ, ಪಲ್ಲವ ವರಹ ರಾಂಗ್ ಇದೆ. ಆದ್ದರಿಂದ ಆಯ್ಕೆ 3 ಎ ಮಾತ್ರ, ಚೋಳ ಹುಲಿ ರೈಟ್ ಆಗಿದೆ. ಆದ್ದರಿಂದ 19ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 3 ಎ ಮಾತ್ರ. ಮುಂದಿನ ಪ್ರಶ್ನೆ, ದಕ್ಷಿಣ ಭಾರತದಲ್ಲಿ ವಿಜಯನಗರ ಮತ್ತು ಬಹುಮನಿ ಸುಲ್ತಾನ್ ಮನೆತನಗಳು ಸ್ಥಾಪನೆಯಾದಾಗ ದೆಹಲಿಯನ್ನಾಳುತ್ತಿದ್ದ ಸುಲ್ತಾನ ಯಾರು? ಇದಕ್ಕೆ ಸರಿಯಾದ ಉತ್ತರ ಮೊಹಮ್ಮದ್ ಬಿನ್ ತುಘಲಕ್. ಆಯ್ಕೆ 3 ಸರಿಯಾಗಿದೆ. 20ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಮೊಹಮ್ಮದ್ ಬಿನ್ ತುಘಲಕ್. ಮುಂದಿನ ಪ್ರಶ್ನೆ, ಹುಯೆನ್ ಸಾಂಗ್ ಭೇಟಿ ನೀಡಿದ ಈ ಸ್ಥಳದಲ್ಲಿ ಪಲ್ಲವ ಅರಸ ನರಸಿಂಹವರ್ಮ ವಿಜಯಸ್ತಂಭ ಸ್ಥಾಪಿಸಿ ವಾತಾಪಿ ಕೊಂಡ ಎಂಬ ಬಿರುದು ಪಡೆದುಕೊಂಡನು. ಇದಕ್ಕೆ ಸರಿಯಾದ ಉತ್ತರ ಕಂಚಿ. ಆಯ್ಕೆ 1 ಸರಿಯಾದ ಉತ್ತರವಾಗಿದೆ. ಭಾರತದ ರಾಷ್ಟ್ರಲಾಂಛನವನ್ನು ಈ ಸ್ತಂಭದಿಂದ ಪಡೆಯಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಸಾರನಾಥ ಸ್ತಂಭದಿಂದ ಭಾರತ ರಾಷ್ಟ್ರ ಲಾಂಛನವನ್ನು ಪಡೆಯಲಾಗಿದೆ.
ಮುಂದಿನ ಪ್ರಶ್ನೆ, ಪ್ರಾಗೈತಿಹಾಸಿಕ ಕಾಲದ ಯಾವ ಹಂತದಲ್ಲಿ ಮಾನವ ಕ್ವಾರ್ಟ್ಜೈಟ್ ಶಿಲೆಯನ್ನು ಬಳಸುತ್ತಿದ್ದ ಅಂತ ಹೇಳಿ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಹಳೆಯ ಶಿಲಾಯುಗದಲ್ಲಿ ಮಾನವ ಕ್ವಾರ್ಟ್ಜೈಟ್ ಶಿಲೆಯನ್ನು ಬಳಸುತ್ತಿದ್ದ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿರಿ. ಉತ್ತರ ಮೇರೂರು ವೈಕುಂಠ ದೇವಸ್ಥಾನದ ಗೋಡೆಯ ಮೇಲೆ 2 ಶಾಸನಗಳಿವೆ. ಮೊದಲ ಶಾಸನ ಗ್ರಾಮಸಭೆಯ ನೀತಿ ನಿಯಮ ಒಳಗೊಂಡಿದೆ. 2ನೇ ಶಾಸನ ಸುಧಾರಿತ ನೀತಿ ನಿಯಮ ಒಳಗೊಂಡಿದೆ. ಇದಕ್ಕೆ ಸರಿಯಾದ ಉತ್ತರ ಎ ಮತ್ತು ಆರ್ ಎರಡೂ ಕೂಡ ಸರಿಯಾಗಿದ್ದಾವೆ. ಆದ್ದರಿಂದ ಆಯ್ಕೆ 3 ಏನಿದೆ ಅದು ಸರಿಯಾದ ಉತ್ತರ ಆಗುತ್ತದೆ. ಮುಂದಿನ ಪ್ರಶ್ನೆ, ಪ್ರಸ್ತುತ ಈ ಕೆಳಕಂಡವುಗಳಲ್ಲಿ ಯಾವುದು ಮೂಲಭೂತ ಹಕ್ಕಲ್ಲ ಅಂತ ಹೇಳಿ ಕೇಳಿದರೆ ಆಸ್ತಿಯನ್ನು ಹೊಂದುವುದು ಮೂಲಭೂತ ಹಕ್ಕಲ್ಲ, ಅದು ಕಾನೂನುಬದ್ಧ ಹಕ್ಕಾಗಿದೆ. ಓಕೆನಾ. ಸೊ 25ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 3 ಆಸ್ತಿಯನ್ನು ಹೊಂದುವುದು. ಈ ಕೆಳಗಿನವುಗಳಲ್ಲಿ ಯಾವುದು ಶಾಸ್ತ್ರೀಯವಾಗಿ ಮೀನುಗಳ ಗುಂಪಿಗೆ ಸೇರುವುದಿಲ್ಲ ಅಂತ ಹೇಳಿ ಕೊಟ್ಟಿದ್ದಾರೆ. ನಕ್ಷತ್ರ ಮೀನುಗಳ ಗುಂಪಿಗೆ ಸೇರುವುದಿಲ್ಲ. ಶಾಸ್ತ್ರೀಯವಾಗಿ ಮೀನುಗಳ ಗುಂಪಿಗೆ ಸೇರದೇ ಇರುವುದು ನಕ್ಷತ್ರ ಮೀನು. ಮುಂದಿನ ಪ್ರಶ್ನೆ, ಶಬ್ದವು ಯಾವ ಮಾಧ್ಯಮದ ಮೂಲಕ ಪ್ರಸಾರವಾಗುತ್ತದೆ? ಶಬ್ದವು ಘನ, ದ್ರವ ಮತ್ತು ಅನಿಲಗಳ ಮೂಲಕ ಪ್ರಸಾರವಾಗುತ್ತದೆ. ಆದ್ದರಿಂದ ಆಯ್ಕೆ 4 ಏನಿದೆ ಘನ, ದ್ರವ ಮತ್ತು ಅನಿಲ, ಇದು ರೈಟ್ ಆನ್ಸರ್ ಆಗ್ತದೆ. ಮುಂದಿನ ಪ್ರಶ್ನೆ, CNGಯ ವಿಸ್ತೃತ ರೂಪ. ಇದು ನ್ಯಾಚುರಲ್ ಗ್ಯಾಸ್ ಆಗೋದ್ರಿಂದ ಇದು ಭಾಳಷ್ಟು ಇದರಲ್ಲಿ ಚರ್ಚೆಯಲ್ಲಿ ಇದೆ, ಭಾಳಷ್ಟು ಜನ ಕೂಡ ಯೂಸ್ ಮಾಡ್ತಾ ಇದ್ದಾರೆ. ಆದ್ದರಿಂದ ಇದು CNGಯ ವಿಸ್ತೃತ ರೂಪ ಅಂತ ಹೇಳಿ ಕೇಳಿದ್ದಾರೆ ಸ್ನೇಹಿತರೆ. ಹಾಗಾದರೆ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಅಂತ ಏನು ಹೇಳಿದೆ ಅದು ರೈಟ್ ಆನ್ಸರ್ ಆಗ್ತದೆ. ಆಯ್ಕೆ 2 ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್. ಈ ಕೆಳಕಂಡವುಗಳಲ್ಲಿ ಯಾವ ಅನಿಲವನ್ನು ಸಸ್ಯಗಳು ಉಸಿರಾಡುತ್ತವೆ? ಆಮ್ಲಜನಕ. ಆಯ್ಕೆ 1 ಸರಿಯಾದ ಉತ್ತರವಾಗಿದೆ. 30ನೇ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೋಡ್ತಾ ಹೋಗೋಣ. ಈ ಕೆಳಗಿನವುಗಳಲ್ಲಿ ಯಾವುದು ಮರುಬಳಕೆ ಮಾಡಬಹುದಾದ ಶಕ್ತಿಯ ಮೂಲಕ್ಕೆ ಉದಾಹರಣೆಯಾಗಿದೆ ಅಂತ ಹೇಳಿ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 3 ಸೌರಶಕ್ತಿ. ಜಡತ್ವದ ನಿಯಮ ಈ ಕೆಳಗಿನ ಯಾವುದರಲ್ಲಿ ಹೆಚ್ಚಾಗಿರುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಲಾರಿ. ಆಯ್ಕೆ 2 ಏನಿದೆ ಸರಿಯಾಗಿದೆ. 32ನೇ ಪ್ರಶ್ನೆ, APAಯ ಸ್ವಯಂಚಾಲಿತ ಶಾಶ್ವತ ಶೈಕ್ಷಣಿಕ ಖಾತೆ ನೋಂದಣಿ ಐಡಿಯು ಇದಕ್ಕೆ ಸಂಬಂಧಿಸಿದೆ. ಒಂದು ದೇಶ ಒಂದು ವಿದ್ಯಾರ್ಥಿ. ಆಯ್ಕೆ 1 ಇದಕ್ಕೆ ಸಂಬಂಧಿಸಿದೆ. ಸರಿಯಾದ ಉತ್ತರ 32ನೇ ಪ್ರಶ್ನೆಗೆ ಆಯ್ಕೆ 1 ಒಂದು ದೇಶ ಒಂದು ವಿದ್ಯಾರ್ಥಿ. ಮುಂದಿನ ಪ್ರಶ್ನೆ, ಚಾಂಪಿಯನ್ಸ್ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಸ್ನೇಹಿತರೆ, ಈ ಪ್ರಶ್ನೆ ಒಂದು ಸ್ವಲ್ಪ ಡೌಟ್ ಇದೆ, ಆದ್ದರಿಂದ ಕಮೆಂಟ್ ಸೆಕ್ಷನ್ ಬಾಕ್ಸ್ ಮೂಲಕ ಪಿನ್ ಮಾಡಿರ್ತೀನಿ. ಓಕೆನಾ, ನೋಡ್ಕೊಳ್ಳಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ಡಾಕ್ಟರ್ ಪ್ರಿಮ್ರೋಸ್ ರವರು 1842ರಲ್ಲಿ ಕರ್ನಾಟಕದ ರಾಯಚೂರು ಜಿಲ್ಲೆಯ ಲಿಂಗಸಗೂರಿನಲ್ಲಿ ಸಂಶೋಧಿಸಿದ ವಸ್ತುಗಳು ಅಂತ ಹೇಳಿ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಕಲ್ಲಿನ ಚಾಕು ಮತ್ತು ಬಾಣದ ಮೊನೆ. ಓಕೆನಾ. ಮುಂದಿನ ಪ್ರಶ್ನೆ, ಭಾರತದಲ್ಲಿನ ಕೃಷಿ ವಲಯದಲ್ಲಿನ ನಿರುದ್ಯೋಗದ ಸ್ವರೂಪವು ಅಂತ ಹೇಳಿ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಋತುಮಾನ ಮರೆಮಾಚಿದ. ಓಕೆನಾ. ಎ ಮತ್ತು ಬಿ ಮಾತ್ರ. 35ನೇ ಪ್ರಶ್ನೆಗೆ ಆಯ್ಕೆ 2 ಸರಿಯಾದ ಉತ್ತರವಾಗಿದೆ. ಮುಂದಿನ ಪ್ರಶ್ನೆ, ಸಂವಿಧಾನದ ಯಾವ ತಿದ್ದುಪಡಿಗೆ ಅನುಗುಣವಾಗಿ ಕರ್ನಾಟಕ ಪಂಚಾಯತ್ ರಾಜ್ ಕಾಯಿದೆ 1993 ಜಾರಿಗೆ ಬಂದಿದೆ ಅಂತ ಹೇಳಿ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ 73ನೇ ತಿದ್ದುಪಡಿ. ಆಯ್ಕೆ 3 36ನೇ ಪ್ರಶ್ನೆಗೆ ಸರಿಯಾದ ಉತ್ತರವಾಗಿದೆ. 37ನೇ ಪ್ರಶ್ನೆಗೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಗ್ರಾಮೀಣ ಪ್ರದೇಶಗಳಿಗೆ ವಿದ್ಯುತ್ ಒದಗಿಸುತ್ತದೆ. ಯುವ ಬುಡಕಟ್ಟು ಜನಾಂಗದವರಿಗೆ ಕೌಶಲ್ಯ ಅಭಿವೃದ್ಧಿ ಯೋಜನೆ ರೋಶ್ನಿ ಬುಡಕಟ್ಟು ಜನರಿಗೆ ವಿದ್ಯುತ್ ಒದಗಿಸುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಎ ಮತ್ತು
ಸಿ. ಇಲ್ಲಿ ಎ ಮತ್ತು ಸಿ ಕೊಟ್ಟಿಲ್ಲ, ಸಿ ಮತ್ತು ಎ ಮಾತ್ರ ಕೊಟ್ಟಿದ್ದಾರೆ. ಆಯ್ಕೆ 4 ಸರಿಯಾಗಿದೆ. ಸಿ ಮತ್ತು ಎ ಕರೆಕ್ಟ್ ಆಗಿದೆ. 32ನೇ ಪ್ರಶ್ನೆಗೆ ಆಯ್ಕೆ 4 ಸಿ ಮತ್ತು ಎ ಮಾತ್ರ ಸರಿಯಾದ ಉತ್ತರವಾಗಿದೆ. ಮುಂದಿನ ಪ್ರಶ್ನೆ, ಎಲಿವೇಟ್ ವುಮೆನ್ ಯೋಜನೆಯು ಇದಕ್ಕೆ ಅಥವಾ ಇವರಿಗೆ ಸಂಬಂಧಿಸಿದೆ. ಮಹಿಳಾ ಕಾರ್ಮಿಕರು. 38ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಮಹಿಳಾ ಕಾರ್ಮಿಕರು. ಆಯ್ಕೆ 2 ಸರಿಯಾದ ಉತ್ತರವಾಗಿದೆ. ಲೇವೇಟ್ ವುಮೆನ್ ಯೋಜನೆಯು ಇದಕ್ಕೆ ಇವರಿಗೆ ಸಂಬಂಧಿಸಿದೆ ಅಂತ ಏನು ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಮಹಿಳಾ ಕಾರ್ಮಿಕರು, ಇವರಿಗೆ ಸಂಬಂಧಿಸಿದೆ. ಆಯ್ಕೆ 2 ಸರಿಯಾದ ಉತ್ತರವಾಗಿದೆ. ಮುಂದಿನ ಪ್ರಶ್ನೆ, 2011ರ ಜನಗಣತಿಯ ಪ್ರಕಾರ ಕರ್ನಾಟಕದಲ್ಲಿ ಶೌಚಾಲಯವನ್ನು ಬಳಸುವವರು ಶೇಕಡಾವಾರು. ಇಲ್ಲಿ 2011ರ ಗಣತಿಯ ಪ್ರಕಾರ ಕೇಳಿದರೆ, ಆದ್ದರಿಂದ ಇದಕ್ಕೆ ಸರಿಯಾದ ಉತ್ತರ 21.8% ಶೇಕಡಾವಾರು. ಓಕೆ, ಆಯ್ಕೆ 1. 39ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 1. ಮುಂದಿನ ಪ್ರಶ್ನೆ, IR8 ಎಂಬುದು ಡ್ಯಾಶ್ ರ ತಳಿ ವಿಧವಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ಅಕ್ಕಿ. ಅಕ್ಕಿ ಇಸ್ ರೈಟ್ ಆನ್ಸರ್. 40ನೇ ಪ್ರಶ್ನೆಗೆ ಆಯ್ಕೆ 4 ಅಕ್ಕಿ ರೈಟ್ ಆನ್ಸರ್ ಆಗಿದೆ. ಮುಂದಿನ ಪ್ರಶ್ನೆ, ರೈತವಾರಿ ಪದ್ಧತಿಯನ್ನು ಪರಿಚಯಿಸಿದ ರಾಜ್ಯ ಅಂತ ಹೇಳಿ ಕೇಳಿದರೆ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ತಮಿಳುನಾಡು. ರೈತವಾರಿ ಪದ್ಧತಿಯನ್ನು ಪರಿಚಯಿಸಿದ ರಾಜ್ಯ ತಮಿಳುನಾಡು. ಮುಂದಿನ ಪ್ರಶ್ನೆ, ಜುಲೈ 2024ರಲ್ಲಿ ನಮ್ಮ ಮೆಟ್ರೋದ ಯಾವ ಹೆಸರಿನ ಟನಲ್ ಬೋರಿಂಗ್ ಮಷಿನ್ TBM 308 ಮೀಟರ್ಗಳಷ್ಟು ಸುರಂಗ ಕೊರೆಯುವುದರ ಮೂಲಕ ನೂತನ ದಾಖಲೆ ಬರೆಯಿತು? ಇದಕ್ಕೆ ಸರಿಯಾದ ಉತ್ತರ TBM ಉರ್ಜಾ. ಯಾವ ಉರ್ಜಾ? TBM ಉರ್ಜಾ. TBM ಉರ್ಜಾ ಇಸ್ ರೈಟ್ ಆನ್ಸರ್. 42ನೇ ಪ್ರಶ್ನೆಗೆ ಸರಿಯಾದ ಉತ್ತರ TBM ಉರ್ಜಾ, ನೆನ್ಪಿಟ್ಕೊಳ್ಳಿ. ಓಕೆ, ಮುಂದಿನ ಒಂದು ಪ್ರಶ್ನೆ, ಡೈರೆಕ್ಟರ್ ಜನರಲ್ ಮೆಡಿಕಲ್ ಸರ್ವಿಸಸ್ ಆರ್ಮಿ ಹುದ್ದೆಗೇರಿದ ಪ್ರಥಮ ಮಹಿಳೆ ಯಾರು ಅಂತ ಹೇಳಿ ಕೇಳಿದರೆ, ಇದಕ್ಕೆ ಸರಿಯಾದ ಉತ್ತರ ಲೆಫ್ಟಿನೆಂಟ್ ಜನರಲ್ ಸಾಧನಾ ಸಕ್ಸೇನಾ ನಾಯರ್. ಇವರು ಡೈರೆಕ್ಟರ್ ಜನರಲ್ ಮೆಡಿಕಲ್ ಸರ್ವಿಸಸ್ನ ಆರ್ಮಿ ಹುದ್ದೆಗೇರಿದ ಪ್ರಥಮ ಮಹಿಳೆ. ಮುಂದಿನ ಪ್ರಶ್ನೆ, ಜುಲೈ 2024ರಲ್ಲಿ ನಿಕೋಲಾಸ್ ಮಡುರೋರವರನ್ನು ಈ ಕೆಳಗಿನ ಯಾವ ರಾಷ್ಟ್ರದಲ್ಲಿ ಜರುಗಿದ ರಾಷ್ಟ್ರಪತಿ ಚುನಾವಣೆಯ ವಿಜೇತರೆಂದು ಗುರುತಿಸಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ ವೆನೆಜುವೆಲಾ. 44ನೇ ಪ್ರಶ್ನೆಗೆ ಸರಿಯಾದ ಉತ್ತರ ವೆನೆಜುವೆಲಾ. ಆಯ್ಕೆ 4 ಸರಿಯಾಗಿದೆ. ಮುಂದಿನ ಪ್ರಶ್ನೆ, ಎಲ್ಲ ಗರ್ಭಿಣಿ ಮಹಿಳೆಯರು ಮತ್ತು ಮಕ್ಕಳಿಗೆ ಯೂನಿವರ್ಸಲ್ ಇಮ್ಯುನೈಸೇಷನ್ ಪ್ರೋಗ್ರಾಂ ಅಡಿ ನೀಡಲಾಗುವ ಲಸಿಕೆಗಳ ವಿವರಗಳನ್ನು ಡಿಜಿಟಲೀಕರಣ ಮಾಡಲು ರಾಷ್ಟ್ರೀಯ ಆರೋಗ್ಯ ಪ್ರಾಧಿಕಾರವು ಯಾವ ಪ್ಲಾಟ್ಫಾರ್ಮ್ ಅನ್ನು ಜಾರಿಗೆ ತರಲು ಯೋಜಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಯುವಿನ್. ಆಯ್ಕೆ 2 ಸರಿಯಾಗಿದೆ. ಮುಂದಿನ ಪ್ರಶ್ನೆ, 18ನೇ ಲೋಕಸಭೆಯ ಹಂಗಾಮಿ ಅಥವಾ ತಾತ್ಕಾಲಿಕ ಸಭಾಧ್ಯಕ್ಷರು ಯಾರಾಗಿದ್ದರು? ಇದಕ್ಕೆ ಸರಿಯಾದ ಉತ್ತರ ಭರ್ತೃಹರಿ ಮಹತಾಬ್ 18ನೇ ಲೋಕಸಭೆಯ ಹಂಗಾಮಿ ಸಭಾಧ್ಯಕ್ಷರು ಆಗಿದ್ದರು. ಆಯ್ಕೆ 2 ಸರಿಯಾದ ಉತ್ತರವಾಗಿದೆ. 46ನೇ ಪ್ರಶ್ನೆಗೆ ಆಯ್ಕೆ 2 ಭರ್ತೃಹರಿ ಮಹತಾಬ್ ಇದಕ್ಕೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಭಾರತ ಸಂವಿಧಾನದ ಕೆಳಗಿನ ವಿಧಿಗಳಲ್ಲಿ ಯಾವುದು ವಿಧಾನ ಪರಿಷತ್ತಿನ ರಚನೆ ಅಥವಾ ರದ್ದತಿಯನ್ನು ಕುರಿತು ವ್ಯವಹರಿಸುತ್ತದೆ ಅಂತ ಹೇಳಿ ಕೇಳಿದರೆ, ಇದಕ್ಕೆ ಸರಿಯಾದ ಉತ್ತರ ವಿಧಿ 169. 47ನೇ ಪ್ರಶ್ನೆಗೆ ಆಯ್ಕೆ 1 ಸರಿಯಾದ ಉತ್ತರವಾಗಿದೆ.
ಮುಂದಿನ ಪ್ರಶ್ನೆ, ಈ ಕೆಳಗಿನವರಲ್ಲಿ ಯಾರು ರಾಜ್ಯಗಳ ಪುನರ್ರಚನೆಯ JVPಯ ಅಥವಾ JVP ಸಮಿತಿಯ ಅಧ್ಯಕ್ಷರಾಗಿದ್ದರು? ಇಲ್ಲಿ ಸ್ನೇಹಿತರೆ ಜವಾಹರಲಾಲ್ ನೆಹರು ಕೂಡ ಕೊಟ್ಟಿದ್ದಾರೆ, ವಲ್ಲಭಭಾಯ್ ಪಟೇಲ್ ಕೊಟ್ಟಿದ್ದಾರೆ, ಪಟ್ಟಾಭಿ ಸೀತಾರಾಮಯ್ಯ ಕೊಟ್ಟಿದ್ದಾರೆ. ನೀವು ಇದರಲ್ಲಿ ಯಾವುದಾರ ಒಂದು ಆಯ್ಕೆ ಬರ್ತೀರಾ, ಓಕೆನಾ? ಸೊ ಇಲ್ಲಿ ಸ್ನೇಹಿತರೆ ಕರೆಕ್ಟಾದ ಆನ್ಸರ್ ಆಯ್ಕೆ 4, ಅದು ಅಧ್ಯಕ್ಷರನ್ನು ಹೊಂದಿರಲಿಲ್ಲ. JVP ಸಮಿತಿಯ ಅಧ್ಯಕ್ಷರು ಯಾರೂ ಆಗಿದ್ದಿಲ್ಲ, ಓಕೆನಾ? 3 ಜನ ಕೂಡ ಇದ್ದರು, ಬಟ್ ಅಧ್ಯಕ್ಷರು ಯಾರು ಕೂಡ ಆಗಿರಲಿಲ್ಲ. ಆದ್ದರಿಂದ ಆಪ್ಷನ್ 4 ಏನಿದೆ ಅದು ಅಧ್ಯಕ್ಷರನ್ನು ಹೊಂದಿರಲಿಲ್ಲ, ಇದು ರೈಟ್ ಆನ್ಸರ್ ಆಗ್ತದೆ. 48ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಅದು ಅಧ್ಯಕ್ಷರನ್ನು ಹೊಂದಿರಲಿಲ್ಲ. ಆಕಸ್ಮಿಕ ಅಣುವಿಕಿರಣ ಸೋರಿಕೆಯಿಂದಾದ ದುರಂತಕ್ಕೆ ಈ ಕೆಳಗಿನವುಗಳಲ್ಲಿ ಯಾವುದು ಉದಾಹರಣೆಯಾಗಿದೆ? ಇದಕ್ಕೆ ಸರಿಯಾದ ಉತ್ತರ 3 ಮೈಲ್ ಐಲ್ಯಾಂಡ್. 49ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 1 3 ಮೈಲ್ ಐಲ್ಯಾಂಡ್. ಮುಂದಿನ ಪ್ರಶ್ನೆ, ಸರಿ ಹೊಂದಿಕೆಯಲ್ಲದ ಜೋಡಿಯನ್ನು ಗುರುತಿಸಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಏನಿದೆ, ಡಾವ್ಸನ್ ಘಟಕಗಳು ಹಸಿರು ಮನೆ ಅನಿಲಗಳ ಅಳತೆ ಮಾಪನ. ಇದು ರಾಂಗ್ ಆಗಿದೆ, ಆದ್ದರಿಂದ ರೈಟ್ ಆನ್ಸರ್ 50ನೇ ಪ್ರಶ್ನೆಗೆ ಆಪ್ಷನ್ 3 ಏನಿದೆ ಅದು ಕೂಡ ರೈಟ್ ಆನ್ಸರ್ ಆಗಿದೆ. 51ನೇ ಪ್ರಶ್ನೆಗೆ ನಗರೋನು ಕರಬಾಕ್ ವಲಯದ ಸಂಘರ್ಷ ಯಾವ ದೇಶಗಳ ನಡುವಿದೆ ಅಂತ ಹೇಳಿ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 1 ಅಜರ್ಬೈಜಾನ್ ಮತ್ತು ಅರ್ಮೇನಿಯಾ. ಈ ಕೆಳಗಿನ ಯಾವ ಹೇಳಿಕೆಯೂ ಸರಿ ಇಲ್ಲ? ಈ ಕೆಳಗಿನ ಯಾವ ಹೇಳಿಕೆಯೂ ಸರಿಯಿಲ್ಲ ಅಂತ ಹೇಳಿ ಕೇಳಿದರೆ ಭಾರತ ಪ್ರಪಂಚದಲ್ಲಿಯೇ ಅತಿ ಹೆಚ್ಚು ಚಿನ್ನ ಉತ್ಪಾದಿಸುವ ರಾಷ್ಟ್ರ. ಚಿನ್ನ ಇದು ಲೋಹ ಖನಿಜ. ಲೋಡ್ ಡಿಪಾಸಿಟ್ ಈ ಪದ ಚಿನ್ನದ ನಿಕ್ಷೇಪಕ್ಕೆ ಸಂಬಂಧಿಸಿದ್ದು. ಕಾಲ್ಗುರ್ಲಿ ಮತ್ತು ಕೋಲ್ ಗಾರ್ಡಿ ಇವು ಆಸ್ಟ್ರೇಲಿಯಾದ ಚಿನ್ನದ ಗಣಿ ಕೇಂದ್ರಗಳು. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 1 ಭಾರತ ಪ್ರಪಂಚದಲ್ಲಿಯೇ ಅತಿ ಹೆಚ್ಚು ಚಿನ್ನ ಉತ್ಪಾದಿಸುವ ರಾಷ್ಟ್ರ ಅಂತ ಏನಿದೆ ಇದು ಅಲ್ಲ, ಇದು ಚೀನಾ ಬರ್ತದೆ. ಆದ್ದರಿಂದ ಆಯ್ಕೆ 1 ಸರಿಯಾದ ಉತ್ತರವಾಗಿದೆ. 52ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 1. ಮುಂದಿನ ಪ್ರಶ್ನೆ, ಭಾರತದ ನದಿಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಕೃಷ್ಣಾ ನದಿಯು ಪರ್ಯಾಯ ದ್ವೀಪ, ಭಾರತದಲ್ಲಿ ಪೂರ್ವಕ್ಕೆ ಹರಿಯುವ 2ನೇ ಅತಿ ದೊಡ್ಡ ನದಿ. ತಪತಿ ನದಿಯು ಪರ್ಯಾಯ ದ್ವೀಪ, ಭಾರತದಲ್ಲಿ ಪಶ್ಚಿಮಕ್ಕೆ ಹರಿಯುವ 2ನೇ ಅತಿ ದೊಡ್ಡ ನದಿ. ಮೇಲಿನ ಹೇಳಿಕೆಗಳಲ್ಲಿ ಯಾವುದು ಸರಿ ಅಂತ ಹೇಳಿ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಎ ಮತ್ತು ಬಿ ಎರಡೂ ಕೂಡ ರೈಟ್ ಇದ್ದಾವೆ. 53ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 3. ಅವುಗಳ ಭೌಗೋಳಿಕ ವಿಸ್ತೀರ್ಣಕ್ಕೆ ಅನುಗುಣವಾಗಿ ಇಳಿಕೆ ಕ್ರಮಾನುಗತದಲ್ಲಿರುವ ಗುಂಪನ್ನು ಆರಿಸಿ ಅಂತ ಹೇಳಿ ಕೇಳಿದರೆ ರಾಜಸ್ಥಾನ್, ಮಧ್ಯಪ್ರದೇಶ, ಮಹಾರಾಷ್ಟ್ರ, ಉತ್ತರ ಪ್ರದೇಶ. ಆಯ್ಕೆ 2 ಸರಿಯಾದ ಉತ್ತರ. 54ನೇ ಪ್ರಶ್ನೆಗೆ ಆಯ್ಕೆ 2 ಸರಿಯಾದ ಉತ್ತರವಾಗಿದೆ. ಮುಂದಿನ ಪ್ರಶ್ನೆ, ಕರ್ನಾಟಕದಲ್ಲಿ ಪರ್ವತ ಪ್ರದೇಶಗಳ ಕಣಿವೆಗಳಲ್ಲಿ ಹರಿಯುವ ಝರಿ ತೊರೆಗಳ ಅಂಚಿನಲ್ಲಿ ಬೆಳೆಯುವ ವಿಶೇಷವಾದ ಕಾಡುಗಳನ್ನು ಡ್ಯಾಶ್ ಎನ್ನುವರು. ಇದಕ್ಕೆ ಸರಿಯಾದ ಉತ್ತರ ಶೋಲಾ ಕಾಡುಗಳು ಎನ್ನುವರು. ಆಯ್ಕೆ 4. 55ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 4. ಮುಂದಿನ ಪ್ರಶ್ನೆ, ಎ ಪಟ್ಟಿಯ ಅಂಶಗಳನ್ನು ಬಿ ಪಟ್ಟಿಯಲ್ಲಿನ ಒಂದು ಅಂಶದೊಂದಿಗೆ ಹೊಂದಿಸಿ ಬರೆಯಿರಿ ಅಂತ ಹೇಳಿ ಕೇಳಿದರೆ ಒಳಗ್ರಹಗಳು ಅಂತ ಅಂದಾಗ ಭೂಮಿ, ಇಲ್ಲಿ ಭೂಮಿಯ ಉಪಗ್ರಹ ಅಂತ ಅಂದಾಗ ಚಂದ್ರ, ಹೇಗೆ 1, ಹೇಗೆ 3 ಇರುವಂತಹ
ಆಪ್ಷನ್ ಎಲ್ಲಿದೆ? ಆಯ್ಕೆ 2ರಲ್ಲಿದೆ. ಆದ್ದರಿಂದ ಇದಕ್ಕೆ ಸರಿಯಾದ ಉತ್ತರ 56ನೇ ಪ್ರಶ್ನೆಗೆ ಆಯ್ಕೆ 2 ಸರಿಯಾಗಿದೆ. ಕೆಳಗಿನವುಗಳಿಂದ ಹೊಂದಿಕೆಯಾಗುವ ಜೋಡಿಗಳನ್ನು ಗುರುತಿಸಿ. ಶಿಲೀಂಧ್ರ, ಬ್ರೆಡ್ ಮೇಲೆ ಬೆಳೆಯುವ ಶಿಲೀಂಧ್ರ, ಪ್ರೋಟಿಸ್ಟಾ, ಅಮೀಬಾ, ವೈರಸ್, HIV, ಮೊನೆರಾ ಅಣಬೆ. ಇವು 3 ಕೂಡ ಕರೆಕ್ಟಾಗಿದ್ದಾವೆ. ಮೊನೆರಾ ಅಣಬೆ ಅಲ್ಲ. ಆದ್ದರಿಂದ ಇಲ್ಲಿ ABC ಮಾತ್ರ ರೈಟ್ ಇದೆ, ಡಿ ತಪ್ಪಿದೆ. ಆದ್ದರಿಂದ 52ನೇ ಪ್ರಶ್ನೆಗೆ ಆಯ್ಕೆ 2 ಸರಿಯಾದ ಉತ್ತರವಾಗಿದೆ. ಸ್ನೇಹಿತರೆ, ಇವು ನಾವು ಮಾಡಿರುವಂತಹ ಸಂಭಾವ್ಯ ಕೀ ಉತ್ತರಗಳಾಗಿರ್ತವೆ. ಅದಾಗೂ ನಮ್ಮ ಕಣ್ತಪ್ಪಿನಿಂದ ತಪ್ಪಿರುವಂತಹ ಕ್ವಶನ್ಗಳನ್ನು ನೀವು ಕಮೆಂಟ್ ಸೆಕ್ಷನ್ ಬಾಕ್ಸ್ ಮೂಲಕ ಸರಿಯಾದ ಉತ್ತರವನ್ನು ನೀಡಿ. ಓಕೆನಾ? ಮುಂದಿನ ಒಂದು ಪ್ರಶ್ನೆ, ಭಾರತದ ಪಶ್ಚಿಮ ಕರಾವಳಿಯಲ್ಲಿ ಕಂಡುಬರುವ ಸರೋವರಗಳು ಯಾವುವು? ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 4 ಸಿ ಮಾತ್ರ. ಸಾಂಬಾರ್ ಸರೋವರ ಮಾತ್ರ ಕಂಡುಬರುತ್ತೆ. ಓಕೆನಾ? ಪಶ್ಚಿಮ ಕರಾವಳಿಯಲ್ಲಿ. ಆದ್ದರಿಂದ ಇದಕ್ಕೆ ಸರಿಯಾದ ಉತ್ತರ 4 ಆಯ್ಕೆ ಸಿ ಮಾತ್ರ. ಆಯ್ಕೆ 4 ಸಿ ಮಾತ್ರ. ಮುಂದಿನ ಪ್ರಶ್ನೆ, DDT ಅಣುವಿನಲ್ಲಿರುವ ಕ್ಲೋರಿನ್ ಪರಮಾಣುಗಳ ಸಂಖ್ಯೆ ಎಷ್ಟು? ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಎಷ್ಟು? ಇದಕ್ಕೆ ಸರಿಯಾದ ಉತ್ತರ 5. 59ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 4 5. ಮುಂದಿನ ಪ್ರಶ್ನೆ, ಆರ್ಥಿಕವಾಗಿ ಹಿಂದುಳಿದ ವರ್ಗಕ್ಕೆ ಶೇಕಡಾ 10% ಮೀಸಲಾತಿಯನ್ನು ಉದ್ಯೋಗ ಮತ್ತು ಶಿಕ್ಷಣದಲ್ಲಿ 2019 ಜಾರಿಗೆ ತಂದಂತಹ ಸಂವಿಧಾನ ತಿದ್ದುಪಡಿ ಕಾಯ್ದೆ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 3 103 ತಿದ್ದುಪಡಿ ಕಾಯ್ದೆ. ಮುಂದಿನ ಪ್ರಶ್ನೆ, ಮುಂದೆ ಬರುವಂತಹ VAO ಎಕ್ಸಾಮ್ಸ್ಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಆದ್ದರಿಂದ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಸ್ನೇಹಿತರೆ. 61ನೇ ಪ್ರಶ್ನೆ, ಸಹಕಾರಿ ಸಂಘಗಳಲ್ಲಿ ಮಹಿಳೆಯರಿಗೆ 33% ಮೀಸಲಾತಿಯನ್ನು ನೀಡಲು ಒಪ್ಪಿಗೆ ನೀಡಿದ ಭಾರತದ ಮೊದಲ ರಾಜ್ಯ ಸರ್ಕಾರ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 3 ಉತ್ತರಾಖಂಡ. ಮುಂದಿನ ಪ್ರಶ್ನೆ, 2024ರ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ 10 ಮೀಟರ್ ಏರ್ ಪಿಸ್ತೂಲ್ ಮಿಶ್ರ ತಂಡ ವಿಭಾಗದಲ್ಲಿ ಕಂಚಿನ ಪದಕವನ್ನು ಗೆದ್ದ ಭಾರತದ ಜೋಡಿಯನ್ನು ಗುರುತಿಸಿ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 1 ಮನು ಭಾಕರ್ ಮತ್ತು ಸರ್ಬೋಜಿತ್ ಸಿಂಗ್. ಓಕೆನಾ? ಆಯ್ಕೆ 1 ಸರಿಯಾದ ಉತ್ತರವಾಗಿದೆ. ಮುಂದಿನ ಪ್ರಶ್ನೆ, ಭಾರತದ ಪ್ರಥಮ ಬಹುರಾಷ್ಟ್ರೀಯ ಏರ್ ಕಾಂಬ್ಯಾಟ್ ಎಕ್ಸರ್ಸೈಸ್ ಅನ್ನು ಹೆಸರಿಸಿ. ಇದರಲ್ಲಿ 10 ರಾಷ್ಟ್ರಗಳ 67 ಫೈಟರ್ ಜೆಟ್ಗಳನ್ನು ಮತ್ತು ಸೇನಾಪಡೆಯ ವಿಮಾನಗಳು ಭಾಗವಹಿಸಲಿದ್ದು, ಇದರಲ್ಲಿ 18 ರಾಷ್ಟ್ರಗಳು ವೀಕ್ಷಕರಾಗಿ ಪಾಲ್ಗೊಳ್ಳುತ್ತವೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ತರಂಗ ಶಕ್ತಿ. ಹೊಂದಿಸಿ ಬರೆಯಿರಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಓಕೆನಾ? ಇಲ್ಲಿ CH ವಿಜಯಶಂಕರ್, ಓಂ ಪ್ರಕಾಶ್ ಮಾಥುರ್, ಹರಿಬಾವು, ಕೆ ಬಾಗ್ಡೆ, ಹಾಗೆ ಡಿ ಲಕ್ಷ್ಮಣ್ ಪ್ರಸಾದ್ ಆಚಾರ್ಯ. ಈ ಕಡೆ ರಾಜ್ಯದ ಹೆಸರು ಕೂಡ ಕೊಟ್ಟಿದ್ದಾರೆ, ಸಿಕ್ಕಿಂ, ಅಸ್ಸಾಂ, ರಾಜಸ್ಥಾನ್, ಮೇಘಾಲಯ. ಓಕೆನಾ? ಈ ಪ್ರಶ್ನೆಗೆ ನೀವು ಕಮೆಂಟ್ ಸೆಕ್ಷನ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಗೆ ಹೋಗೋಣ. 65ನೇ ಪ್ರಶ್ನೆ, ಜುಲೈ 2024ರಲ್ಲಿ G20 ಸಮಾವೇಶ ಜರುಗಿದ ಸ್ಥಳ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 2 ರಿಯೋ ಡಿ ಜನೇರೋ. ಮುಂದಿನ ಪ್ರಶ್ನೆ, ಆಟೋಮಿಕ್ ಮಿನರಲ್ಸ್ ಡೈರೆಕ್ಟರೇಟ್ ಇತ್ತೀಚೆಗೆ ಮಂಡ್ಯ ಜಿಲ್ಲೆಯ ಮರ್ಲಗಲ್ಲ ಪ್ರದೇಶದಲ್ಲಿ ಯಾವ ಖನಿಜದ ನಿಕ್ಷೇಪವನ್ನು ಗುರುತಿಸಿದೆ ಅಂತ ಹೇಳಿ ಕೇಳಿದರೆ, ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 1 ಲಿಥಿಯಂ. ಮುಂದಿನ ಪ್ರಶ್ನೆ,
2024-25 ಕರ್ನಾಟಕ ಆಯವ್ಯಯದಲ್ಲಿ ಕರ್ನಾಟಕ ಪರಿಷ್ಕೃತ ಪ್ರವಾಸೋದ್ಯಮ ನೀತಿ ಯಾವ ಅವಧಿಗೆ ಜಾರಿಗೆ ತರಲು ನಿಗದಿಪಡಿಸಲಾಗಿದೆ ಅಂತ ಹೇಳಿ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 1 2024ರಿಂದ 29ರವರೆಗೆ ಜಾರಿಗೆ ತರಲು ನಿಗದಿಪಡಿಸಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 1. ಮುಂದಿನ ಪ್ರಶ್ನೆ, ಕೆಳಗಿನ ಯಾವುದು ಕೃಷಿ ಮತ್ತು ಸಂಬಂಧಿತ ವಲಯಕ್ಕೆ ಸಂಬಂಧಿಸಿಲ್ಲ ಅಂತ ಹೇಳಿ ಕೇಳಿದರೆ ಡಿ ಮಾತ್ರ ಸಂಬಂಧಿಸಿಲ್ಲ. ಆದ್ದರಿಂದ ಇಲ್ಲಿ ಕೆಳಗಿನ ಯಾವುದು ಕೃಷಿ ಮತ್ತು ಸಂಬಂಧಿತ ವಲಯಕ್ಕೆ ಸಂಬಂಧಿಸಿಲ್ಲ ಅಂತ ಕೇಳಿದರೆ ಡಿ ಮಾತ್ರ, ತಯಾರಿಕೆ ಸಂಬಂಧಿಸಿಲ್ಲ. ಆದ್ದರಿಂದ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 4 ಡಿ ಮಾತ್ರ. ಮುಂದಿನ ಪ್ರಶ್ನೆ, ಭಾರತದಲ್ಲಿ ಯಾವ ರಾಜ್ಯ ಮೊದಲಿಗೆ ಈ ಆಸ್ಪತ್ರೆಯನ್ನು ಜಾರಿಗೆ ತಂದಿದೆ? ಇದಕ್ಕೆ ಸರಿಯಾದ ಉತ್ತರ ತಮಿಳುನಾಡು. ಆಯ್ಕೆ 4 ತಮಿಳುನಾಡು 69ನೇ ಪ್ರಶ್ನೆಗೆ ಸರಿಯಾದ ಉತ್ತರವಾಗಿದೆ. ಈ ಕೆಳಗಿನ ಯಾವ ಕಾರ್ಯಕ್ರಮವು ಕರ್ನಾಟಕದಲ್ಲಿನ ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮಕ್ಕೆ ಸಂಬಂಧಿಸಿಲ್ಲ? ಇದಕ್ಕೆ ಸರಿಯಾದ ಉತ್ತರ ಡಿ ಇ ಸಂಜೀವಿನಿ ಸಂಬಂಧಿಸಿಲ್ಲ. ಆದ್ದರಿಂದ 70ನೇ ಪ್ರಶ್ನೆಗೆ ಆಯ್ಕೆ 4 ಡಿ ಮಾತ್ರ ಸರಿಯಾದ ಆನ್ಸರ್ ಆಗುತ್ತೆ. ಕೆಳಗೆ ನೀಡಿರುವ ಜೋಡಿಗಳಲ್ಲಿ ಸರಿಯಾದ ಜೋಡಿ ಯಾವುದು? ಇಂದಿರಾ ಪಾಯಿಂಟ್ ನಿಕೋಬಾರ್, ಗ್ರೇಟ್ ನಿಕೋಬಾರ್ ಸರಿಯಾಗಿದೆ. ಇಂದಿರಾಕೋಲ್ ಲಡಾಖ್ ಸರಿಯಾಗಿದೆ. ಕೇಪ್ ಕೆಮೋರಿನ್ ತಮಿಳುನಾಡು ಸರಿಯಾಗಿದೆ. ಆದ್ದರಿಂದ ಇಲ್ಲಿ ಆಯ್ಕೆ 4 ಎ ಬಿ ಮತ್ತು ಸಿ 3 ಕೂಡ ಸರಿಯಾಗಿವೆ. ಓಕೆನಾ. 71ನೇ ಪ್ರಶ್ನೆಗೆ 4 ಎ ಬಿ ಮತ್ತು ಸಿ ಅಂದರೆ ಆಯ್ಕೆ 4 ಸರಿಯಾದ ಉತ್ತರವಾಗಿದೆ. ಮುಂದಿನ ಪ್ರಶ್ನೆ, ಸಂವಿಧಾನದ ಅಡಿಯಲ್ಲಿ ಮಾತೃತ್ವ ಸಂಬಂಧಿ ಪರಿಹಾರ ನಿರಾಕರಣೆಯು ಯಾವ ಹಕ್ಕಿನ ಉಲ್ಲಂಘನೆಯಾಗಿದೆ ಅಂತ ಹೇಳಿ ಕೇಳಿದರೆ ಸಂವಿಧಾನದ ಅಡಿಯಲ್ಲಿ ಮಾತೃತ್ವ ಸಂಬಂಧಿ ಪರಿಹಾರ ನಿರಾಕರಣೆಯು ಯಾವ ಹಕ್ಕಿನ ಉಲ್ಲಂಘನೆಯಾಗಿದೆ ಅಂತ ಹೇಳಿ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು. 72ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ 4 ರಾಜ್ಯ ನೀತಿ ನಿರ್ದೇಶಕ ತತ್ವಗಳು. ಮುಂದಿನ ಪ್ರಶ್ನೆ, 2019ರಲ್ಲಿ ಭಾರತದ ಪ್ರಥಮ ವಂದೇ ಭಾರತ್ ಎಕ್ಸ್ಪ್ರೆಸ್ ಯಾವ ಮಾರ್ಗದಲ್ಲಿ ಉದ್ಘಾಟನೆಗೊಂಡಿತು? ಇದಕ್ಕೆ ಸರಿಯಾದ ಉತ್ತರ ದೆಹಲಿ ಮತ್ತು ವಾರಣಾಸಿ. ಆಯ್ಕೆ 4 ಸರಿಯಾದ ಉತ್ತರವಾಗಿದೆ. 73ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 4. ಮುಂದಿನ ಪ್ರಶ್ನೆ, 2023ರ ವಿಶ್ವಕಪ್ ಕ್ರಿಕೆಟ್ನಲ್ಲಿ ಅತ್ಯಂತ ಹೆಚ್ಚು ರನ್ಗಳನ್ನು ಗಳಿಸಿದವರು ಯಾರು? ನಿಮಗೆಲ್ಲ ಗೊತ್ತಿರೋ ಹಾಗೆ ಇದೆ. ಆಯ್ಕೆ 1 ವಿರಾಟ್ ಕೊಹ್ಲಿ ಸರಿಯಾದ ಉತ್ತರವಾಗಿದೆ. ಮುಂದಿನ ಪ್ರಶ್ನೆ, ತಪ್ಪಾದ ಸಂಯೋಜನೆಯನ್ನು ಗುರುತಿಸಿ. ಇದಕ್ಕೆ ಸರಿಯಾದ ಉತ್ತರ ಜಲಜೀವನ್ ಮಿಷನ್ ಎಲ್ಲ ನಗರ ಪ್ರದೇಶಗಳಿಗೆ ನೀರು ಪೂರೈಕೆ. ಇದು ತಪ್ಪಾಗಿದೆ. ಆದ್ದರಿಂದ ಆಯ್ಕೆ 4 75ನೇ ಪ್ರಶ್ನೆಗೆ ಸರಿಯಾದ ಉತ್ತರವಾಗಿದೆ. ಮುಂದಿನ ಪ್ರಶ್ನೆ, ಏರಿಕೆ ಕ್ರಮದಲ್ಲಿ ಬರೆದಾಗ ನದಿಗಳ ಉದ್ದಕ್ಕೆ ಅಥವಾ ಕಿಲೋಮೀಟರ್ಗಳಲ್ಲಿ ಅನುಗುಣವಾಗಿ ಈ ಕೆಳಗೆ ಕೊಟ್ಟಿರುವ ಉತ್ತರಗಳಲ್ಲಿ ಯಾವುದು ಸರಿಯಾದ ಕ್ರಮವಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಕಾವೇರಿ, ಮಹಾನದಿ, ಕೃಷ್ಣ, ಗೋದಾವರಿ. 76ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 2 ಕಾವೇರಿ, ಮಹಾನದಿ, ಕೃಷ್ಣ, ಗೋದಾವರಿ. ಮುಂದಿನ ಪ್ರಶ್ನೆ, ಭಾರತದ ನೈಜ ಪ್ರಗತಿಯು ಹಳ್ಳಿಗಳ ಅಭಿವೃದ್ಧಿಯಲ್ಲಿದೆ ಎಂದು ಯಾರು ಹೇಳಿದ್ದಾರೆ? ಭಾರತದ ನೈಜ ಪ್ರಗತಿಯು ಹಳ್ಳಿಗಳ ಅಭಿವೃದ್ಧಿಯಲ್ಲಿದೆ ಎಂದು ಯಾರು ಹೇಳಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಮಹಾತ್ಮ ಗಾಂಧಿ.
ಭಾರತದ ನೈಜ ಪ್ರಗತಿಯು ಹಳ್ಳಿಗಳ ಅಭಿವೃದ್ಧಿಯಲ್ಲಿದೆ ಅಂತ ಹೇಳಿದವರು ಮಹಾತ್ಮ ಗಾಂಧಿ. 77ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 2 ಮಹಾತ್ಮ ಗಾಂಧಿ. ಮುಂದಿನ ಪ್ರಶ್ನೆ, ಕೆಳಗಿನ ರಾಜ್ಯಗಳನ್ನು ಪರಿಗಣಿಸಿ ಗುಜರಾತ್, ಮಹಾರಾಷ್ಟ್ರ, ಕರ್ನಾಟಕ, ಕೇರಳ ಈ ಮೇಲಿನ ಯಾವ ರಾಜ್ಯಗಳು ಅರಬ್ಬಿ ಸಮುದ್ರದ ಗಡಿಯನ್ನು ಹೊಂದಿವೆ ಅಂತ ಹೇಳಿ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಎ, ಬಿ, ಸಿ ಮತ್ತು ಡಿ. ಗುಜರಾತ್ ಹೌದು, ಮಹಾರಾಷ್ಟ್ರನೂ ಹೌದು, ಕರ್ನಾಟಕನೂ ಹೌದು, ಕೇರಳನೂ ಹೌದು. ಆದ್ದರಿಂದ 78ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 4 ಎ, ಬಿ, ಸಿ ಮತ್ತು ಡಿ. ಈ ಮೇಲಿನ ರಾಜ್ಯಗಳು ಎಲ್ಲವೂ ಕೂಡ ಅರಬ್ಬಿ ಸಮುದ್ರದ ಗಡಿಯನ್ನು ಹೊಂದಿವೆ. ಓಕೆನಾ. ಮುಂದಿನ ಪ್ರಶ್ನೆ, ಈ ಕೆಳಗಿನ ತೈಲ ಕ್ಷೇತ್ರಗಳಲ್ಲಿ ಯಾವುವು ಅಸ್ಸಾಂ ರಾಜ್ಯದಲ್ಲಿವೆ? ಇದಕ್ಕೆ ಸರಿಯಾದ ಉತ್ತರ ಈ ಕೆಳಗಿನ ತೈಲ ಕ್ಷೇತ್ರಗಳಲ್ಲಿ ಯಾವುವು ಅಸ್ಸಾಂ ರಾಜ್ಯದಲ್ಲಿವೆ? ಇದಕ್ಕೆ ಸರಿಯಾದ ಉತ್ತರ ಎ, ಬಿ, ಸಿ. ಸ್ನೇಹಿತರೆ, ಈ ಕ್ವಶನ್ ಸ್ವಲ್ಪ ಡೌಟ್ ಇದೆ, ಸೊ ಕಮೆಂಟ್ ಸೆಕ್ಷನ್ ಬಾಕ್ಸ್ ಮೂಲಕ ತಿಳಿಸ್ತೀನಿ. ಮುಂದಿನ ಕ್ವಶನ್ಸ್ಗೆ ಹೋಗೋಣ. ಕರ್ಕಾಟಕ ಸಂಕ್ರಾಂತಿ ವೃತ್ತವು ಭಾರತದ ಯಾವ ರಾಜ್ಯದ ಮೂಲಕ ಹಾದು ಹೋಗುವುದಿಲ್ಲ ಅಂತ ಹೇಳಿ ಕೇಳಿದರೆ, ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಉತ್ತರ ಪ್ರದೇಶ. ರಾಜಸ್ಥಾನ್ ಮೇಲೆ ಹಾದು ಹೋಗುತ್ತೆ, ಛತ್ತೀಸ್ಗಢ ಮೇಲೆ ಹಾದು ಹೋಗುತ್ತೆ, ಜಾರ್ಖಂಡ್ ಮೇಲೆ ಹಾದು ಹೋಗುತ್ತೆ. ಯಾವುದು ಹಾದು ಹೋಗುವುದಿಲ್ಲ ಅಂತ ಹೇಳಿ ಕೇಳಿದರೆ, ಯಾವ ರಾಜ್ಯದ ಮೂಲಕ ಹಾದು ಹೋಗುವುದಿಲ್ಲ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ UP, ಉತ್ತರ ಪ್ರದೇಶ. ಮುಂದಿನ ಪ್ರಶ್ನೆ, ಹಳದಿ ಕ್ರಾಂತಿ ಕರೆಕ್ಟ್ ಇದೆ, ನೀಲಿ ಕ್ರಾಂತಿ ಕರೆಕ್ಟ್ ಇದೆ, ಕಂದು ಕ್ರಾಂತಿ ಕಾಫಿ ಕೋಕೋ ಅಂತ ಇದೆ, ಸೊ ಅದು ಕೂಡ ತಪ್ಪಿದೆ. ಸ್ವರ್ಣ ಕ್ರಾಂತಿ ರಸಗೊಬ್ಬರ ತಪ್ಪಿದೆ. ಆದ್ದರಿಂದ ಇಲ್ಲಿ ಸ್ನೇಹಿತರೆ ಸರಿಯಾದ ಉತ್ತರ ಎ, ಬಿ ಮಾತ್ರ ಆಗುತ್ತೆ. 81ನೇ ಪ್ರಶ್ನೆಗೆ ಆಯ್ಕೆ 1 ಸರಿಯಾದ ಉತ್ತರವಾಗಿದೆ. ಮುಂದಿನ ಪ್ರಶ್ನೆ, ಕೆಳಗಿನ ವ್ಯಕ್ತಿಗಳಿಗೆ ಸಂಬಂಧಿಸಿದ ಮಾಹಿತಿಗಳಲ್ಲಿ ತಪ್ಪಾಗಿ ಜೋಡಿಸಿರುವುದನ್ನು ಗುರುತಿಸಿ. ಇಲ್ಲಿ ಲಾರ್ಡ್ ವಿಲಿಯಂ ಬೆಂಟಿಕ್ ಏನಿದೆ, ಸೊ ಇದು ಬಾಲ್ಯ ವಿವಾಹ ನಿಷೇಧ ಅಂತ ಇದೆ, ಇದು ತಪ್ಪಾಗಿದೆ. ಆದ್ದರಿಂದ ಬಿ ಮಾತ್ರ, ಆಯ್ಕೆ 3 ಸರಿಯಾದ ಉತ್ತರವಾಗಿದೆ. ದಿನ್ ಪನ್ಹಾ ಎಂಬ ಹೊಸ ನಗರವನ್ನು ಸ್ಥಾಪಿಸಿದ ಮುಸ್ಲಿಂ ಅರಸ ಯಾರು? ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 2 ಹುಮಾಯೂನ್. ಮುಂದಿನ ಪ್ರಶ್ನೆ, ದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು? ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 3 ನಿಂಬಾರ್ಕಾಚಾರ್ಯ ಅಂತ ಹೇಳಿ ಬರುತ್ತೆ, ಸೊ ಅದು ಸರಿಯಾದ ಉತ್ತರವಾಗಿದೆ. ಬಹಳಷ್ಟು ಜನ ಮಧ್ವಾಚಾರ ಅಂತ ಹಾಕ್ತೀರಾ, ದ್ವೈತ ಸಿದ್ಧಾಂತ ಅಂತಂದರೆ ಅವರು ಬರ್ತಾರೆ. ದ್ವೈತ ಸಿದ್ಧಾಂತ ಅಂತ ಹೇಳಿ ಕೇಳಿದ್ದಾರೆ, ಅದರಿಂದ ನಿಂಬಾರ್ಕಾಚಾರ್ಯ ಅವರು ಬರ್ತಾರೆ. 84ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3. ಖುದೈ ಖಿದ್ಮತ್ಗಾರ್ ಎಂಬ ಸ್ವಯಂ ಸೇವಾ ದಳವನ್ನು ಸಂಘಟಿಸಿದ ಸ್ವಾತಂತ್ರ್ಯ ಹೋರಾಟಗಾರರನ್ನು ಹೆಸರಿಸಿ ಅಂತ ಹೇಳಿ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಖಾನ್ ಅಬ್ದುಲ್ ಗಫಾರ್ ಖಾನ್, ಆಯ್ಕೆ 1 ಸರಿಯಾದ ಉತ್ತರವಾಗಿದೆ. ಮುಂದಿನ ಪ್ರಶ್ನೆ, ಮೈಸೂರು ಕಾಂಗ್ರೆಸ್ನ ಪ್ರಥಮ ಅಧಿವೇಶನ ಎಲ್ಲಿ ಜರುಗಿತು? ಮೈಸೂರು ಕಾಂಗ್ರೆಸ್ನ ಪ್ರಥಮ ಅಧಿವೇಶನ ಎಲ್ಲಿ ಜರುಗಿತು ಅಂತೇಳಿ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 4 ಶಿವಪುರ. ಮುಂದಿನ ಪ್ರಶ್ನೆ, ರಾಷ್ಟ್ರೀಯ ಪಂಚಾಯತ್ ರಾಜ್ ದಿವಸವನ್ನು ಯಾವ ದಿವಸ ಆಚರಿಸಲಾಗುತ್ತದೆ ಅಂತ ಹೇಳಿ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಏಪ್ರಿಲ್ 24 ಸರಿಯಾದ ಉತ್ತರವಾಗಿದೆ. ಜಿಲ್ಲಾ ಪಂಚಾಯತಿನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರನ್ನು ಎಷ್ಟು ಅವಧಿಗೆ ಚುನಾಯಿಸಲಾಗುತ್ತದೆ ಅಂತ ಹೇಳಿ ಕೇಳಿದರೆ 88ನೇ ಪ್ರಶ್ನೆಗೆ ಸರಿಯಾದ ಉತ್ತರ 30 ತಿಂಗಳುಗಳು. ಮುಂದಿನ ಪ್ರಶ್ನೆ,
ಪಂಚಾಯತ್ಗಳಲ್ಲಿರುವ ಹಣಕಾಸಿನ ಸ್ಥಿತಿಗತಿಗಳನ್ನು ವಿಮರ್ಶೆ ಮಾಡಲು ಯಾರು ಹಣಕಾಸಿನ ಆಯೋಗವನ್ನು ರಚಿಸುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ರಾಜ್ಯಪಾಲರು. ಮುಂದಿನ ಪ್ರಶ್ನೆ, ಭಾರತದ ಸಂವಿಧಾನದ ಯಾವ ಶೆಡ್ಯೂಲ್ ರಾಜ್ಯ ವಿಧಾನಸಭೆ ಮತ್ತು ಪಂಚಾಯತ್ಗಳ ಮಧ್ಯೆ ಅಧಿಕಾರವನ್ನು ಹಂಚಿಕೆ ಮಾಡುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಏನಿದೆ 11ನೇ ಶೆಡ್ಯೂಲ್, ಇದು ಸರಿಯಾಗಿದೆ. 91ನೇ ಪ್ರಶ್ನೆ, ಲೋಕಾಯುಕ್ತರನ್ನು ಮತ್ತು ಉಪಲೋಕಾಯುಕ್ತರನ್ನು ನೇಮಿಸುವವರು ಯಾರು ಅಂತ ಹೇಳಿ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ರಾಜ್ಯಪಾಲರು ನೇಮಿಸುತ್ತಾರೆ. ಆಯ್ಕೆ 1 ಸರಿಯಾದ ಉತ್ತರವಾಗಿದೆ. ಮೆಂಟಲ್ ಎಬಿಲಿಟಿಗೆ ಸಂಬಂಧಿಸಿದಂಥ ಕ್ವಶನ್ಸ್ಗಳು ಇವು. ಸೊ ಸ್ನೇಹಿತರೆ, ಇದಕ್ಕೆ ಆನ್ಸರ್ ಡೌಟ್ ಇದೆ, ಆದ್ದರಿಂದ ಗ್ರೇಸ್ ಸಿಗುವಂಥ ಚಾನ್ಸಸ್ ಇದೆ, ನೋಡೋಣ. ಇದು ಅಪ್ಡೇಟ್ ಮಾಡ್ತೀನಿ. ನಂತರದಲ್ಲಿ 93ನೇ ಪ್ರಶ್ನೆ, ಎಲ್ಲ ಪಂದ್ಯಗಳನ್ನು ಸೇರಿಸಿದಾಗ ರಘು ಗಳಿಸಿದ ರನ್ನುಗಳು ಸುನಿಲನು ಗಳಿಸಿದ ರನ್ನುಗಳಿಗಿಂತ ಎಷ್ಟು ಪ್ರತಿಶತ ಹೆಚ್ಚಾಗಿದೆ? 93ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 1 25%. ಮುಂದಿನ ಪ್ರಶ್ನೆ, ಎಲ್ಲ ಪಂದ್ಯಗಳಲ್ಲಿ ಸುನಿಲ ಮತ್ತು ರಘು ಗಳಿಸಿದ ಒಟ್ಟು ರನ್ನುಗಳ ಅನುಪಾತ 4:5 ಬರುತ್ತೆ. ಓಕೆನಾ? ಆಯ್ಕೆ 4 ಸರಿಯಾದ ಉತ್ತರವಾಗಿದೆ. 95ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 1 4. ಮುಂದಿನ ಪ್ರಶ್ನೆ 96ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕಿತ್ತಳೆ. ಆಯ್ಕೆ 4 96ನೇ ಪ್ರಶ್ನೆಗೆ ಸರಿಯಾದ ಉತ್ತರ. 97ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 2 60. 98ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 2 6. 99ನೇ ಪ್ರಶ್ನೆಗೆ ಸರಿಯಾದ ಉತ್ತರ 80% ಆಗುತ್ತೆ. 99ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 3 80%. 100ನೇ ಪ್ರಶ್ನೆನೂ ಕೂಡ ಸ್ವಲ್ಪ ಡೌಟ್ ಇದೆ ಸ್ನೇಹಿತರೆ, ಇದು ಕೂಡ ಅಪ್ಡೇಟ್ ಮಾಡ್ತೀನಿ. ಓಕೆನಾ? ಇದು ಕೂಡ ಆನ್ಸರ್ ಬರೋ ಇದರಲ್ಲಿ ಇಲ್ಲ, ಆದ್ದರಿಂದ ಗ್ರೇಸ್ ಸಿಕ್ಕರೂ ಸಿಗ್ಬೋದು. ಓಕೆನಾ? ಇದಿಷ್ಟು ನಿನ್ನೆ ನಡೆದಂತಹ 1/9/2024 ನಡೆದಂತಹ BMTC ಕಂಡಕ್ಟರ್ ನಾನ್ HKಗೆ ಸಂಬಂಧಿಸಿದಂತೆ ಪತ್ರಿಕೆ 1ರ ಸಂಭಾವ್ಯ ಕೀ ಉತ್ತರಗಳು ಆಗಿರ್ತವೆ.